ಗುತ್ತಿಗೆದಾರರು ಮತ್ತು ಸರ್ಕಾರದ ನಡುವಿನ ಕಿತ್ತಾಟ ಕೊನೆಗೊಳ್ಳೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಗುತ್ತಿಗೆದಾರರಿಗೆ ಬರಬೇಕಿರೋ 33,000 ಕೋಟಿ ಅನುದಾನ ನೀಡಿ ಅಂತ ಪತ್ರ ಬರೆದರೂ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಬಾಕಿ ಹಣಕ್ಕಾಗಿ ಒಂದು ಹೆಜ್ಜೆ ಮುಂದೆ ಹೋಗಿರೋ ಗುತ್ತಿಗೆದಾರರು ರಾಜ್ಯ ಸರ್ಕಾರಕ್ಕೆ ಡಿಸೆಂಬರ್ವರೆಗೂ ಡೆಡ್ಲೈನ್ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 10 ಮಹಾನಗರ ಪಾಲಿಕೆಗಳಲ್ಲಿ 5 ಕೋಟಿ ಮೇಲೆ ಟೆಂಡರ್ ಮಾಡಬಾರ್ದು ಅನ್ನೋದು ಒಂದು ನಿಯಮ ಇದೆ. ನಮ್ಮ ಇಲಾಖೆಯವರು ಮತ್ತೆ ಅಧಿಕಾರಿಗಳು ಸೇರ್ಕೊಂಡು 5 ಕೋಟಿ ಪ್ಯಾಕೇಜ್ ಮಾಡೋ ಬದಲು 38 ಕೋಟಿ 40 ಕೋಟಿ ಪ್ಯಾಕೇಜ್ ಮಾಡಿಕೊಂಡು ನಮ್ಗೆ ಯಾರಿಗೂ ಸಹ ಕೆಲಸ ಇಲ್ದಂಗೆ ಮಾಡಿದ್ದಾರೆ. ಎಲ್ಲರಿಗೂ ದುಡ್ಡು ಕೊಡೋಕ್ಕಾಗಲ್ಲ. ಕೆಲಸ ಯಾರು ಮಾಡ್ತಾರೆ ಸೀನಿಯರ್ಗೆ ಕೊಡ್ಕೊಂಡು ಬರ್ತಾ ಇದೀವಿ. 5 ಗ್ಯಾರಂಟಿನ ಘೋಷಣೆ ಮಾಡಿದ್ವಿ. ನಮ್ಮ ಮನೆಗಳಿಗೆ ಬಡವರಿಗೆ ಫ್ರೀ ಕಟ್ ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡ್ತೀವಿ. ಕೊಡಬೇಕಂತ ತೀರ್ಮಾನ ಮಾಡಿಕೊಟ್ಟಿರೋದು ಯಾರಿಗೆ ಅನುಕೂಲ ಆಯಿತು? ಕಾಂಟ್ರಾಕ್ಟರ್ಗಳಿಗೆ ಅನುಕೂಲ ಆಗಿದೆ. ಬೆಂಗಳೂರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಅಂತ ಆರೋಪ ಮಾಡಿದ್ದಾರೆ. ಮೆಂತೆ ಹೇಳಿ ಕೋರ್ಟ್ ಗೋಲಿ. ಕಾಂಗ್ರೆಸ್ ಸರ್ಕಾರಕ್ಕೂ ಗುತ್ತಿಗೆ ಸುಳಿ, ಗುತ್ತಿಗೆದಾರರ ವಾಗ್ದಾಳಿ. ಕೋಟಿ ಕೋಟಿ ಬಾಕಿ, ಸರ್ಕಾರದಿಂದ ಆಗ್ತಿಲ್ಲ ಬಿಲ್ ಪಾವತಿ. ಸರ್ಕಾರಕ್ಕೆ ನವೆಂಬರ್ ನರ್ವಸ್ ಮಧ್ಯೆ ಡಿಸೆಂಬರ್ ದಿಗಿಲು. ಡಿಸೆಂಬರ್ ಡೆಡ್ಲೈನ್, ಹಣ ಬಾರದಿದ್ರೆ ಕಾಮಗಾರಿಗಳು ಆಗುತ್ತಾ ಸ್ಟಾಪ್. ಬಾಕಿ ಬಿಲ್ಗಾಗಿ ರಾಜ್ಯ ಗುತ್ತಿಗೆದಾರರ ಸಂಘ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದೆ. ಕಳೆದ 2.5 ವರ್ಷದಿಂದ 33,000 ಕೋಟಿ ರೂಪಾಯಿ ಬಿಡುಗಡೆ ಆಗುವುದೇ ಬಾಕಿ ಇದೆ. ಬಾಕಿ ಇರೋ ಅನುದಾನ ನೀಡಿ ಅಂತ ಸಿಎಂ ಡಿಸಿಎಂಗೆ ಪತ್ರ ಬರೆದ್ರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಅತ್ತ ಮಾತುಕತೆಗೂ ಕರೀತಿಲ್ಲ, ಇತ್ತ ಬಾಕಿ ಇರೋ ಹಣವನ್ನು ಬಿಡುಗಡೆ ಮಾಡ್ತಿಲ್ಲ. ಇದರಿಂದ ಅಸಮಾಧಾನಗೊಂಡಿರೋ ಗುತ್ತಿಗೆದಾರರು ಈ ವರ್ಷದ ಕೊನೆಯವರೆಗೂ ಸರ್ಕಾರಕ್ಕೆ ಗಡುವು ನೀಡಿದ್ದಾರೆ. ನಾವೇನ್ ಮಾಡ್ತೀವಿ, ನಾವು ಸಾಹೇಬರಿಗೆ ಒಂದು ಮಂತ್ ಕಾಯ್ತೀವಿ, ಸಿಎಂ ಅವ್ರನ್ನ ಮೀಟಿಂಗ್ ಕರೀರಿ ಅಂತ. ಸಿಎಂ ಮೀಟಿಂಗ್ ಕರೆದ ತಕ್ಷಣ ನಾವು ಇಮಿಡಿಯೇಟ್ ಹೋಗ್ಲಿಕ್ಕೆ ತಯಾರಿದ್ದೀವಿ. ನಾವು ಹೋಗ್ಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ. ಯಾವ ರೀತಿ ಅಂದ್ರೆ ನೀವು ಸುರ್ಜೇವಾಲಾ ಅವರಿಗೆಲ್ಲ ನೀವು ಮನವಿ ಕೊಡ್ತೀರಿ? ಸ್ಟ್ರೈಕ್ ಮಾಡ್ತೀವಿ, ಇಲ್ಲ ಅಂದ್ರೆ ಹೈಕಮಾಂಡಿಗೆ ಕಂಪ್ಲೇಂಟ್ ಮಾಡ್ತೀವಿ. ಯಾರ್ಯಾರಿಗೆ ಮಾಡ್ತೀರಾ ಸರ್? ಸುರ್ಜೇವಾಲಾ ಅವ್ರಿಗೆ ಮಾಡ್ತೀವಿ, ವೇಣುಗೋಪಾಲ್ ಸರ್ ಮಾಡ್ತೀವಿ, ಖರ್ಗೆ ಅವ್ರಿಗೆ ಮಾಡ್ತೀವಿ. ಆಮೇಲೆ ನಮ್ಮ ರಾಹುಲ್ ಸಾಹೇಬ್ರಿಗೆ, ರಾಹುಲ್ ಜಿ ಅವರಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಮಾತಾಡ್ತೀವಿ. ಹಾಗಾದ್ರೆ ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ಬಾಕಿ ಇದೆ ಅನ್ನೋದನ್ನ ನೋಡೋದಾದ್ರೆ, ನೀರಾವರಿ ಇಲಾಖೆ 12,000 ಕೋಟಿ, ಗ್ರಾಮೀಣಾಭಿವೃದ್ಧಿ ಇಲಾಖೆ 3,600 ಕೋಟಿ, ಸಣ್ಣ ನೀರಾವರಿ ಇಲಾಖೆ 3,200 ಕೋಟಿ, ನಗರಾಭಿವೃದ್ಧಿ ಇಲಾಖೆ 2,000 ಕೋಟಿ, ಮಹಾತ್ಮ ಗಾಂಧಿ ಯೋಜನೆ 1,600 ಕೋಟಿ, ಹೌಸಿಂಗ್ ಇಲಾಖೆ 1,200 ಕೋಟಿ, ಕಾರ್ಮಿಕ ಇಲಾಖೆ 800 ಕೋಟಿ, ಜಿಬಿಎ 1,200 ಕೋಟಿ, ಒಟ್ಟು ಬಾಕಿ 33,000 ಕೋಟಿ. ಇನ್ನು ಕಾರ್ಮಿಕ ಇಲಾಖೆ ಇತ್ತೀಚೆಗೆ ಕರೆದಿರೋ ಟೆಂಡರ್ನಿಂದ ರಾಜ್ಯ ಗುತ್ತಿಗೆದಾರರಿಗೆ ಅನ್ಯಾಯವಾಗ್ತಿದೆ. ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಅನುಕೂಲವಾಗುವ ರೀತಿ ನಿಯಮಗಳನ್ನ ಮಾಡಿದ್ದಾರೆ ಅಂತ ಗುತ್ತಿಗೆದಾರರು ಆರೋಪಿಸಿದ್ದಾರೆ. ಸ್ನೇಹಿತರೆ, ಪ್ಯಾಕೇಜ್ ಸಿಸ್ಟಮ್ ಹೆಂಗೆ ಅಂದರೆ, DMA ನಲ್ಲಿ ನಾವು ಸುಮಾರು ಒಂದು 8-10 ವಾರ್ಡ್ ಸೇರಿ ಒಂದು ಪ್ಯಾಕೇಜ್ ಮಾಡೋದು. 30 ಕೋಟಿ 40 ಕೋಟಿ ಪ್ಯಾಕೇಜ್ ಮಾಡೋದು. 10 ಮಹಾನಗರ ಪಾಲಿಕೆಗಳಿದ್ದಾವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. 10 ಮಹಾನಗರ ಪಾಲಿಕೆಗಳಲ್ಲಿ 5 ಕೋಟಿ ಮೇಲೆ ಟೆಂಡರ್ ಮಾಡಬಾರ್ದು ಅನ್ನೋದು ಒಂದು ನಿಯಮ ಇದೆ. ಆದರೂ ಸಹ ನಮ್ಮ ಇಲಾಖೆಯವರು ಮತ್ತು ಅಧಿಕಾರಿಗಳು ಸೇರಿಕೊಂಡು ಅದನ್ನು 5 ಕೋಟಿ ಪ್ಯಾಕೇಜ್ ಮಾಡೋ ಬದಲು 38 ಕೋಟಿ 40 ಕೋಟಿ ಪ್ಯಾಕೇಜ್ ಮಾಡಿಕೊಂಡು ನಮ್ಗೆ ಯಾರಿಗೂ ಸಹ ಕೆಲಸ ಇಲ್ದಂಗೆ ಮಾಡಿದ್ದಾರೆ. 2 ಕೋಟಿ ಮಾಡಿದರೆ ಅಟ್ಲೀಸ್ಟ್ ನಮ್ಗೆ ಏನಾಗ್ತಿದೆ ಅಂದರೆ, ನಮಗೆ SC ST ಅವ್ರಿಗಾರು ಕೂಡ ಪಾಪ ನಮ್ಮ ಬೇರೆ ಕಾಂಟ್ರಾಕ್ಟ್ರುಗಳು, ನಮ್ಮ ಬ್ರದರ್ಸ್ ಬೇರೆ ಜನ ಇದ್ದಾರೆ, ಅವ್ರಿಗೂ ಸಹ ಅನುಕೂಲ ಆಗ್ತಿತ್ತು. ಅದನ್ನೆಲ್ಲ ಮೀರಿ ಬಿಟ್ಟು ಅವ್ರು ಪ್ಯಾಕೇಜ್ ಮಾಡಿದ್ದಾರೆ. ಆದರೂ ಸಹ ಅವರಿಗೆ ಎಷ್ಟೊಂದು ಹಲವಾರು ಸಾರಿ ನಾವು ಅಧಿಕಾರಿಗಳನ್ನ, ಮಾನ್ಯ ಸಚಿವರನ್ನೆಲ್ಲ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದಾಗ ಆಯಿತು ನೆಕ್ಸ್ಟ್ ಮಾಡೋದಿಲ್ಲ ಅಂತ ಹೇಳಿದರೆ, ಈಗ ಮಾಡಿರ್ತಕ್ಕಂಥದ್ದಾರು ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಕಾಂಪಿಟೇಷನ್ ಮಾಡಿದ್ದೀವಿ, ಕಾಂಪಿಟೇಷನ್ ಓಪನ್ ಮಾಡ್ಕೊಳ್ಳಿ. ಅವ್ರಿಗೆ ಬೇಕಾದವ್ರು ಮಾತ್ರ ಓಪನ್ ಮಾಡಬೇಡಿ, ಬೇಕಿದ್ದರು ಮಾತ್ರ ಓಪನ್ ಮಾಡಿ ಅನ್ನೋದು ಅದು ಧರ್ಮ ಅಲ್ಲ. ನಾವು ಯಾರು ಕಾಂಪಿಟೇಷನ್ ಮಾಡಿದ್ದೀವಿ ನಮ್ಮದು ಓಪನ್ ಮಾಡೋದಕ್ಕೆ ಮಾನ್ಯ ಸಚಿವರು ನಿಜವಾಗ್ಲೂ ಇಮಿಡಿಯೇಟಾಗಿ ಆದೇಶ ಮಾಡಬೇಕು. ಕಳೆದ ಬಿಜೆಪಿ ಸರ್ಕಾರದಲ್ಲಿ ಗುತ್ತಿಗೆದಾರರ ಸಂಘ ಮಾಡಿದ್ದ 40% ಕಮಿಷನ್ ಆರೋಪ ಹಲ್ಚಲ್ ಎಬ್ಬಿಸಿತ್ತು. ಈ ಬಾರಿಯೂ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ದಂಧೆ ನಡೆಯುತ್ತಿರುವ ಬಗ್ಗೆ ಗುತ್ತಿಗೆದಾರರು ಮಾಹಿತಿ ನೀಡಿದ್ದು, ಡಿಸೆಂಬರ್ ಒಳಗೆ ಬಿಲ್ ಕ್ಲಿಯರ್ ಆಗದಿದ್ದರೆ ಇಲಾಖಾವಾರು ಕಮಿಷನ್ ರಿಪೋರ್ಟ್ ಕಾರ್ಡ್ ಬಹಿರಂಗಪಡಿಸುವ ಎಚ್ಚರಿಕೆ ನೀಡಿದೆ ಗುತ್ತಿಗೆದಾರರ ಸಂಘ. ಗುತ್ತಿಗೆದಾರರ ಎಚ್ಚರಿಕೆಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ಗೆ ಹೋಗಲಿ ಎಂದು ಹೇಳಿದ್ದಾರೆ. ಬೆಂಗಳೂರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಅಂತ ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರ
ಹಂಗಂತ ಹೇಳಿ ಕೋರ್ಟ್ ಗೋಲಿ ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಬಾಂಬ್ ಸಿಡಿಸಿರುವ ಗುತ್ತಿಗೆದಾರರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಭ್ರಷ್ಟ ನಿವೃತ್ತ ಇಂಜಿನಿಯರ್ ಬಾಲರಾಜ್ರನ್ನ ಕರ್ಕೊಂಡು ಬಂದು ಸಲಹೆಗಾರರನ್ನಾಗಿ ನೇಮಿಸಿಕೊಂಡು ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಎನ್ನುತ್ತಿದ್ದಾರೆ. ಈಗ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಈಗ PWD ದಲ್ಲಿ ಬಹಳಷ್ಟು ವರ್ಕ್ ನಡೀತಾ ಇದೆ. ಆ ಸೀನಿಯಾರಿಟಿ ವೈಸ್ ನೋಡಿ ಕೊಡ್ತಾ ಇದ್ದಾರೆ. ಈಗ BBMP-ದಲ್ಲೂ ಅಷ್ಟೇ, ಎಲ್ಲರಿಗೂ ದುಡ್ಡು ಕೊಡೋಕ್ಕಾಗಲ್ಲ. ಕೆಲಸ ಯಾರು ಮಾಡ್ತಾರೆ ಸೀನಿಯಾರಿಟಿ ಕೊಡ್ಕೊಂಡು ಬರ್ತಾ ಇದೀವಿ. ನಾವೇನು 5 ಗ್ಯಾರಂಟಿ ಹಣ ಘೋಷಣೆ ಮಾಡಿದ್ವಿ. ನಮ್ಮ ಮನೆಗಳಿಗೆ ಬಡವರಿಗೆ ಫ್ರೀ ಕಟ್ ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ. ಬರೇ ಬಡವ್ರ ಬಗ್ಗೆ ಕಾಳಜಿ ಇದ್ದ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡ್ಬೇಕಂತ ತೀರ್ಮಾನ ಮಾಡಿಕೊಟ್ಟಿರೋದು. ಯಾರಿಗೆ ಅನುಕೂಲ ಆಯಿತು? ಕಾಂಟ್ರಾಕ್ಟರ್ಗಳಿಗೆ ತಾನೇ ಅನುಕೂಲ ಆಗಿರೋದು. ಬಡವ್ರಿಗೆ ಒಂದು ಕಡೆ ಮನೆಯೂ ಸಿಗ್ತದೆ, ಬಡವ್ರಿಗೆ ಮನೆಯೂ ಸಿಗ್ತದೆ, ಕಾಂಟ್ರಾಕ್ಟರ್ಗಳಿಗೂ ಅನುಕೂಲ ಆಯಿತು. ನೀವು ಹೇಳ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು. ಒಟ್ಟಾರೆ ರಾಜ್ಯ ಗುತ್ತಿಗೆದಾರರ ಸಂಘ ನಡೆಸಿದ ಸುದ್ದಿಗೋಷ್ಠಿ ಸರ್ಕಾರದ ಮಟ್ಟದಲ್ಲಿ ಭಾರೀ ಬಿರುಗಾಳಿ ಎಬ್ಬಿಸಿದೆ. ಬಾಕಿ ಬಿಲ್ ಬಿಡುಗಡೆಗೆ ಸರ್ಕಾರಕ್ಕೆ ಗಡುವು ನೀಡಿದ್ದಲ್ಲದೆ ಬಿಲ್ ಕ್ಲಿಯರ್ ಆಗದಿದ್ದರೆ ಕಮಿಷನ್ ರಿಪೋರ್ಟ್ ಕಾರ್ಡ್ ಬಹಿರಂಗ ಮಾಡುವ ಎಚ್ಚರಿಕೆ ನೀಡಲಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.